ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋ ಟಾಪಿಕ್ ಬಗ್ಗೆ ಮಾಡ್ತೀರಾ. ಅದ್ರ ಬಗ್ಗೆ ಆಲ್ರೆಡಿ ನಿಮ್ಮ ಸಿಲೆಬಸ್ ಪ್ರಕಾರ ಏನಿದೆಯಾ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಯೂನಿವರ್ಸಿಟಿ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ ಅದರಲ್ಲಿ 3 ಪಾರ್ಟ್ ಇರುತ್ತೆ. ಅದರಲ್ಲಿ ಪಾರ್ಟ್ ಸಿ ಏನಿದೆಯಲ್ಲ ಅದನ್ನು ನಾನಿವತ್ತು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ ಅನ್ನೋದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ ಓಪನ್ ಎಲೆಕ್ಟಿವ್ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಅದರಲ್ಲಿ ನಿಮಗೆ ಎಲ್ಲ ಬರ್ತಾ ಹೋಗುತ್ತೆ. 3 ಪಾರ್ಟ್ ಇರುತ್ತೆ. 3 ಪಾರ್ಟ್ನ ಬೇರೆ ಬೇರೆ ವಿಡಿಯೋ ಮಾಡಿದ್ದೀನಿ. ಎಲ್ಲ ಒಂದೇ ಮಾಡಿದ್ರೆ ತುಂಬ ಲೆಂದಿ ಆಗುತ್ತೆ. ಅದಕ್ಕೆ ನಾನು 3 ಪಾರ್ಟ್ ಮಾಡಿದ್ದೀನಿ. ಪಾರ್ಟ್ ಸಿ ಹೇಳ್ತಾ ಇದ್ದೀನಿ. ಪಾರ್ಟ್ ಸಿ ಏನಿರುತ್ತಲ್ಲ ಅದು ನಿಮಗೆ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಮತ್ತು ಅದು ಫರ್ದರ್ ಡಿವೈಡ್ ಆಗಿರುತ್ತೆ. 4+4+2 ಆಗಿರ್ಬೋದು ಅಥವಾ 4+5+2 ಆಗಿರ್ಬೋದು. ಆ ರೀತಿಯಾಗಿ ಸ್ಪ್ಲಿಟ್ ಮಾಡಿ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಪಾರ್ಟ್ 1ನಲ್ಲಿ ಏನಾಗಿರುತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನು. ಅದು ಫರ್ದರ್ ಡಿವೈಡೆಡ್ ಇಂಟು 3+2. ಪಾರ್ಟ್ ಸಿನಲ್ಲಿ ಏನಾಗುತ್ತೆ ಅದೇನಾಗುತ್ತೆ ಅಂದರೆ ಪಾರ್ಟ್ 3ನಲ್ಲಿ ನಿಮಗೆ 3 ಪಾರ್ಟ್ ಇರುತ್ತೆ. 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅಲ್ಲಿ ಬರೀಬೇಕಾಗತ್ತೆ. ಸೊ ಈಗ ನಿಮಗೆ 6 ಕ್ವಶನ್ನು ಪಾರ್ಟ್ ಎ ಇಂದ ಬರುತ್ತೆ. ಮತ್ತು 12ನೇ ಕ್ವಶನ್ ತನಕನೂ ನಿಮಗೆ ಪಾರ್ಟ್ ಬಿನಲ್ಲಿರುತ್ತೆ. ಪಾರ್ಟ್ ಸಿನಲ್ಲಿ 13ನೇ ಕ್ವಶನಿಂದ ಶುರು ಆಗುತ್ತೆ. ಇದನ್ನು 4 ಮಾರ್ಕ್ಸು ಅಗೇನ್ ಈಗ 10 ಮಾರ್ಕ್ಸ್ ಅಂದರೆ ಫುಲ್ಲು 10 ಮಾರ್ಕ್ಸ್ ಕೇಳೋದಿಲ್ಲ. ಸ್ಪ್ಲಿಟ್ ಮಾಡಿ ಅದನ್ನು ಅವರು ಕೇಳ್ಬೋದು. 4+4+2 ಕೇಳ್ಬೋದು. ಇಲ್ಲ ಅಂತಂದರೆ 4+3+3 ಅಂತಲೂ ಕೇಳ್ಬೋದು. ನೋಡಿಕೊಂಡು ಯಾವ ರೀತಿ ಕ್ವಶನ್ ಇದೆ ಹೇಗಿದೆ ಅಂತ ನೀವು ನೋಡಿಕೊಂಡು ನೀವು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಈಚ್ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ ಆಲ್ರೆಡಿ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ಹುಡುಕಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ವಾಟ್ ಆರ್ ರೆಡ್ಯೂಸಿಂಗ್ ಆ್ಯಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ತಾರೆ. ಗಿವನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳ್ತಾ ಇದ್ದಾರೆ. 4 ಮಾರ್ಕ್ಸ್ ನೋಡ್ಕೋಬೇಕು ಯಾವ ರೀತಿ ಮಾರ್ಕ್ಸ್ ಇದೆ. ನಾನು ಏನು ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್ ನಿಮಗೆ ಗೊತ್ತಿರೋದನ್ನೆಲ್ಲ ಬರೆಯೋದಲ್ಲ. ಕ್ವಶನ್ಗೆ ಏನು ಬೇಕು, ವಾಟ್ ದ ಟೀಚರ್ ಎಕ್ಸ್ಪೆಕ್ಟ್ಸ್, ವಾಟ್ ದ ವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಅದ್ರ ಪ್ರಕಾರ ಬರೀಬೇಕಾಗತ್ತೆ. ವಾಟ್ ಆರ್ ರೆಡ್ಯೂಸಿಂಗ್ ಆ್ಯಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕೇಳಿದ್ದಾರೆ. ಅದರ ಡೆಫಿನೇಷನ್ ಹೇಳಿದ್ರೆ ಒಂದೊಂದಕ್ಕೆ 2 ಮಾರ್ಕ್ ಇದೆ. ಒಂದೊಂದಕ್ಕೆ ಎಕ್ಸಾಂಪಲ್ ಕೊಡಬೇಕು. ರೆಡ್ಯೂಸಿಂಗ್ ಶುಗರ್ ಅಂದರೆ ಏನು ಅಂತ ಹೇಳಿದ್ರೆ 1 ಮಾರ್ಕು, ಎಕ್ಸಾಂಪಲ್ ಹೇಳಿದ್ರೆ 1 ಮಾರ್ಕ್. ನಾನ್ ರೆಡ್ಯೂಸಿಂಗ್ ಶುಗರ್ ಅಂದರೆ ಏನು ಅಂತ ಹೇಳಿದ್ರೆ 1 ಮಾರ್ಕು ಮತ್ತು ಎಕ್ಸಾಂಪಲ್ ಕೊಟ್ಟರೆ 1 ಮಾರ್ಕು. ಈ ರೀತಿಯಾಗಿ 4 ಮಾರ್ಕ್ಸಲ್ಲಿ ಡಿವೈಡ್ ಮಾಡ್ತಾರೆ. ನೀವು ಯಾವ್ದಾದ್ರು ಒಂದು ಬಿಟ್ಟಿದ್ರೂ ನಿಮಗೆ ಫುಲ್ ಮಾರ್ಕ್ಸ್ ಬರೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಕ್ವಶನ್ನ ಏನು ಹೇಳ್ತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ನೋಡಿಕೊಂಡು ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ ಟು ಗೆಟ್ ದಿ ಫುಲ್ ಮಾರ್ಕ್ಸ್. ಇಲ್ಲಾಂದರೆ ಅರ್ಧಂಬರ್ಧ ಬರೆದ್ರೆ ನಿಮಗೆ ಮಾರ್ಕ್ಸು ಕಟ್ ಆಗ್ತಾ ಹೋಗುತ್ತೆ. ಈ ಶುಗರ್ಸ್ನ ನಾವೇನು ಮಾಡ್ತೀವಿ ಅಂತಂದರೆ 2 ಥರ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ದೇರ್ ಕೆಮಿಕಲ್ ರಿಯಾಕ್ಷನ್ ವಿತ್ ಅ ಫೆಲಿಂಗ್ಸ್ ರಿಯೇಜೆಂಟ್ ಆರ್ ವಿತ್ ಅ ಟಾಲಿನ್ಸ್ ರಿಯೇಜೆಂಟ್. ಈ ಫೆಲಿಂಗ್ಸ್ ರಿಯೇಜೆಂಟ್ ಟಾಲಿನ್ಸ್ ರಿಯೇಜೆಂಟ್ನ ಯಾವ ಶುಗರ್ ಯಾವ ಕಾರ್ಬೋಹೈಡ್ರೇಟ್ ರೆಡ್ಯೂಸ್ ಮಾಡುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಯಾವುದು ರೆಡ್ಯೂಸ್ ಮಾಡಲ್ವಲ್ಲ ಅಂಥದಕ್ಕೆ ನಾವು ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ತೀವಿ. ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸು ಇವನ್ನೆಲ್ಲ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ವಿಚ್ ಹ್ಯಾವ್ ಎ ಕೆಪಾಸಿಟಿ ರೆಡ್ಯೂಸ್ ದಿ ಸೆಲ್ಲಿಂಗ್ ಸೊಲ್ಯೂಷನ್ ಆರ್ ಟಾಲಿನ್ ಸೊಲ್ಯೂಷನ್. ನಾನ್ ರೆಡ್ಯೂಸಿಂಗ್ ಶುಗರ್ ಅಂದರೆ ವಿಚ್ ಡು ನಾಟ್ ರೆಡ್ಯೂಸ್. ಎಕ್ಸಾಂಪಲ್ ಯಾವುದು ಅಂದರೆ ಸುಕ್ರೋಸ್ ಅಂತ ಹೇಳ್ತೀವಿ. ಸೊ ಈಗ ಏನಾಗ್ತಾ ಇದೆ, ನನಗೆ ಯಾವುದೋ ಒಂದು ಶುಗರ್ ಕೊಟ್ಟಿದ್ದಾರೆ. ಆ ಶುಗರ್ ಕಾರ್ಬೋಹೈಡ್ರೇಟ್ನ ಕೊಟ್ಟಿದ್ದಾರೆ. ಆ ಶುಗರ್ಗೆ ಏನು ಮಾಡ್ತಾ ಇದ್ದೀನಿ ನಾನು, ಫೆಲಿಂಗ್ಸ್ ರಿಯೇಜೆಂಟ್ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಆಮೇಲೆ ವಾಟರ್ ಬಾತ್ ಏನಾಗುತ್ತೆ ಅಂತ ನೋಡ್ಕೊಳ್ತೀನಿ. ಅದೇ ಥರ ಏನು ಮಾಡ್ತೀನಿ, ನಾನು ಕೊಟ್ಟಿರೋ ಶುಗರ್ ತೊಗೊಳ್ತೀನಿ, ಟಾಲಿನ್ಸ್ ರಿಯೇಜೆಂಟ್ ಹಾಕ್ತೀನಿ, ಅದನ್ನು ವಾಟರ್ ಬಾತ್ ಮೇಲೆ ಇಡ್ತೀನಿ. ಟಾಲಿನ್ಸ್ ರಿಯೇಜೆಂಟ್ ಹಾಕಿದಾಗ ಸಿಲ್ವರ್ ಬಂತು, ಸಿಲ್ವರ್ ಬ್ಲ್ಯಾಕ್ ಪ್ರಿಸಿಪಿಟೇಟ್ ಬಂತು ಅಂತಂದರೆ ನಿಮ್ಮ ಶುಗರು ರೆಡ್ಯೂಸ್ ಆಗಿದೆ. ನಿಮ್ಮ ಶುಗರ್ ಏನಾಗ್ತಾ ಇದೆ, ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅದು ರಿಯಾಕ್ಟ್ ಆಗ್ತಿದೆ ಅಂತ. ಫೆಲಿಂಗ್ಸ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ ರೆಡ್ಡಿಶ್ ಕಲರ್ ಬರುತ್ತೆ ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ಕಾಪರ್ ಆಕ್ಸೈಡ್. ಟಾಲಿನ್ಸ್ ರಿಯೇಜೆಂಟಲ್ಲಿ ಸಿಲ್ವರ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಫಿಲ್ಲಿಂಗ್ ಸೊಲ್ಯೂಷನಲ್ಲಿ ಕಾಪರ್ ಆಕ್ಸೈಡ್ ಆಗ್ತಾ ಇದೆ. ಯಾಕೆ ಆಗ್ತಿದೆ, ಬಿಕಾಸ್ ಯುವರ್ ಶುಗರ್ ಏನಿದೆಯಲ್ಲ ಇಟ್ ಗೆಟ್ ರೆಡ್ಯೂಸ್ಡ್ ಬೈ ದೀಸ್ 2 ಸೊಲ್ಯೂಷನ್ಸ್, ಬೈ ದೀಸ್ 2 ರಿಯೇಜೆಂಟ್. ಹಾಗಾಗಿ ಕಲರ್ ಬರುತ್ತೆ. ಅಂಥದಕ್ಕೆ ನಾವು ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಯಾವುದು ಬರಲ್ವಲ್ಲ ಅಂಥದಕ್ಕೆ ನಾವು ನಾನ್ ಶುಗರ್ ಅಂತ ಹೇಳ್ತೀವಿ.
ಅದನ್ನು 4 ಮಾರ್ಕ್ಸಿಗೆ ಕೇಳಿದ್ದಾರೆ, ಆ ಥರ ಕೇಳ್ತಾರೆ. ನೆಕ್ಸ್ಟ್ ರೈಟ್ ಎನಿ 4 ಜನರಲ್ ಪ್ರಾಪರ್ಟೀಸ್ ಆಫ್ ಗ್ಲೂಕೋಸ್ ಅಂತ ಹೇಳಿದ್ದಾರೆ. ನಾನು 4ಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ, ನೀವು 4 ಬರೆದ್ರೆ ಸಾಕಾಗುತ್ತೆ. ಈ ಗ್ಲೂಕೋಸ್ನ ಮೊನೊಸ್ಯಾಕರೈಡು, ಅದ್ರ ಫಾರ್ಮುಲಾ ಬರೀರಿ. ಇಟ್ಸ್ ಅ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಆಲ್ ದಿ ಆರ್ಗ್ಯಾನಿಸಮ್ ಅಂತ ಹೇಳ್ತಾರೆ. ಸ್ವೀಟ್ ಟೇಸ್ಟ್ ಅಂತ ಹೇಳ್ತಾರೆ. ವಾಟರ್ ಸಾಲ್ಯುಬಲ್ ಆಗಿದೆ, ಕ್ಲಿಯರ್ ಆಗಿದೆ. ಹಾಗಾಗಿ ಯಾವ್ದಾದ್ರು ಒಂದು 4 ನೀವು ಹೇಳಿದ್ರೆ ಸಾಕಾಗುತ್ತೆ. ಜನರಲ್ ಪ್ರಾಪರ್ಟಿ ಕೇಳ್ತಿದ್ದಾರೆ, ಅವ್ರ ಕೆಮಿಕಲ್ ಪ್ರಾಪರ್ಟಿ ಏನು ಕೇಳ್ತಾ ಇಲ್ಲ. ಹಾಗಾಗಿ ನೀವೇನು ಮಾಡ್ಕೋಬೇಕಾಗುತ್ತೆ ಅಂದರೆ ಯಾವ್ದಾದ್ರು 4 ಹೇಳಿದ್ರೆ ನಿಮ್ಗೆ ಅಲ್ಲಿ 4 ಮಾರ್ಕ್ಸು ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಸಿ ಕ್ವಶನ್ ಕೇಳಿದ್ರೆ ವಾಟ್ ಈಸ್ ಮ್ಯೂಟಾರೋಟೇಷನ್ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಡೆಫಿನೇಷನ್ ಬರೆದ್ರೆ ಸಾಕು. ನಾನು ಕೆಳಗಡೆ ಏನು ಕೊಟ್ಟಿದ್ದೀನಲ್ಲ ಅದು ನಿಮ್ಗೆ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ. ಯಾವುದೇ ಒಂದು ಶುಗರ್ ಇರ್ಬೋದು, ಆ ಶುಗರ್ಗೆ ಆ್ಯನಮರ್ಸ್ ಅಂತ ಹೇಳ್ತೀವಿ. 2 ಫಾರ್ಮ್ ಇರುತ್ತೆ, ಒಂದಕ್ಕೆ ಆಲ್ಫಾ ಫಾರ್ಮ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಬೀಟಾ ಫಾರ್ಮ್ ಅಂತ ಹೇಳ್ತೀವಿ. ಸೊ ಈಗ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅಂದರೆ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಆ್ಯಂಗಲ್ ಆಫ್ ಓರಿಯೆಂಟೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಲ್ಫಾ ಡಿ ಗ್ಲೂಕೋಸ್ ಇರುತ್ತೆ, ಅದಕ್ಕೆ ಸ್ಪೆಸಿಫಿಕ್ ಓರಿಯೆಂಟೇಷನ್ ಎಷ್ಟಿದೆ ಅಂದರೆ 112 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಗ್ರ್ಯಾಜುಲಿ ಅದೇನಾಗುತ್ತೆ 52.7 ಡಿಗ್ರಿಗೆ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ಈಗ ಬೀಟಾ ಡಿ ಗ್ಲೂಕೋಸ್ ಇರುತ್ತೆ, ಅದು 18.7 ಡಿಗ್ರಿ ಇದೆ, ಅದು ಸ್ಪೆಸಿಫಿಕ್ ರೊಟೇಷನ್. ಅದು ಗ್ರ್ಯಾಜುಲಿ ಇನ್ಕ್ರೀಸ್ ಆಗುತ್ತೆ. ಎರಡೂ ಒಂದು ಇನ್ಕ್ರೀಸ್ ಆಗುತ್ತೆ, ಒಂದು ಡಿಕ್ರೀಸ್ ಆಗುತ್ತೆ. ಬೋತ್ ಆಫ್ ದೆಮ್ ವಿಲ್ ಕಮ್ ಅಂಡ್ ಸ್ಟ್ಯಾಂಡ್ ಅಟ್ ಎ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ರೊಟೇಷನ್ ಆಫ್ 52.7. ಸೊ ಈ ರೊಟೇಷನ್ಗೆ, ಈ ಆ್ಯಂಗಲ್ಗೆ ನಾವೇನಂತ ಕರಿತೀವಿ ಅಂದರೆ, ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮ್ಯೂಟಾರೋಟೇಷನ್ ಅಂತ ಕರಿತೀವಿ. ದ ಫೆನಾಮಿನನ್ ಆಫ್ change in specific rotation of a solution of an optically active compound with a time. ಇದು ಯಾವಾಗ ಬರುತ್ತೆ ಅಂದರೆ ಸಡನ್ನಾಗಿ ಚೇಂಜ್ ಆಗಲ್ಲ. ವೆನ್ ಯು ಕೀಪ್ ಯುವರ್ ಸೊಲ್ಯೂಷನ್ ಫ್ರೆಶ್ಲಿ ಪ್ರಿಪೇರ್ಡ್ ಆಲ್ಫಾ ಡಿ ಗ್ಲೂಕೋಸ್ ಇರ್ಬೋದು, ಬೀಟಾ ಡಿ ಗ್ಲೂಕೋಸ್ ಇರ್ಬೋದು, ಅದನ್ನು ಹಾಗೆ ಇಟ್ಟಾಗ ಗ್ರ್ಯಾಜುಲಿ ಒಂದು ಇನ್ಕ್ರೀಸ್ ಆಗುತ್ತೆ, ಗ್ರ್ಯಾಜುಲಿ ಒಂದು ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ದೇ ವಿಲ್ ಕಮ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಎ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ರೊಟೇಷನ್. ಚೇಂಜ್ ಇನ್ ಸ್ಪೆಸಿಫಿಕ್ ರೊಟೇಷನ್, ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿ ಯಾವುದೋ ಒಂದು ಸ್ಟ್ಯಾಂಡ್ ಸ್ಟಿಲ್ ಆಗಿ ನಿಂತ್ಕೊಳ್ಳುತ್ತೆ. ಈ ಎಂಟೈರ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮ್ಯೂಟಾರೋಟೇಷನ್ ಅಂತ ಹೇಳ್ತೀವಿ. ಇಟ್ ಹ್ಯಾಪನ್ಸ್ ವಿತ್ ಅ ಟೈಮ್. ಸೊ ಹಾಗಾಗಿ ಇಟ್ಸ್ ಅ ಫೆನಾಮಿನನ್ ಆಫ್ ಚೇಂಜ್ ಇನ್ ಸ್ಪೆಸಿಫಿಕ್ ರೊಟೇಷನ್ ಆಫ್ ಎ ಸೊಲ್ಯೂಷನ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ವಿತ್ ಅ ಟೈಮ್ ಈಸ್ ಕಾಲ್ಡ್ ಆಸ್ ಮ್ಯೂಟಾರೋಟೇಷನ್. ನಾನು ಕೆಳಗಡೆ ಪಾರ್ಟ್ ಏನು ಕೊಟ್ಟಿದ್ದೀನಲ್ಲ ಅದನ್ನೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ 2 ಮಾರ್ಕ್ಸ್ ಕೇಳಿದರೆ ಮ್ಯೂಟಾರೋಟೇಷನ್ ಅಂತ ಹೇಳಿದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಕಾಂಪಿಟೇಟಿವ್ ಇನ್ಹಿಬಿಷನ್ ವಿತ್ ಅ ಸೂಟಬಲ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಆ ಮೇಲ್ಗಡೆ ಪಾರ್ಟ್ ಏನಿದೆಯಲ್ಲ ಅದು ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಎನ್ಸೈಮ್ ಏನಿದೆಯಲ್ಲ, ಎನ್ಸೈಮ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಬಯೋಕೆಟಲಿಸ್ಟ್. ಸೊ ಆ ಬಯೋಕೆಟಲಿಸ್ಟ್ ಆ್ಯಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಅಥವಾ ಟೋಟಲಿ ಡಿಸ್ಟ್ರಾಯ್ ಮಾಡೋವಂಥ ಸಬ್ಸ್ಟೆನ್ಸ್ಗೆ ನಾವೇನು ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಇನ್ಹಿಬಿಷನ್ ಅಂತ ಕರಿತೀವಿ. ಸೊ ಅದರಲ್ಲಿ 2 ಥರ ಇದೆ. ಅದರಲ್ಲಿ ಒಂದು ಟೈಪು ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಆ್ಯಕ್ಟಿವ್ ಎನ್ಸೈಮ್ ಕ್ಯಾಟಲಿಸ್ಟ್ ಆಗಬೇಕು ಅಂತಂದರೆ ಲಾಕ್ ಆ್ಯಂಡ್ ಕೀ ಮಾಡಲ್ ಥರ ಇರಬೇಕಾಗುತ್ತೆ. ಇಲ್ಲ ಅಂದರೆ ದೇ ಹ್ಯಾವ್ ಟು ಫಾರ್ಮ್ ದಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಬೇಕಾಗುತ್ತೆ. ಎನ್ಸೈಮ್ ಮತ್ತು ಸಬ್ಸ್ಟ್ರೇಟ್ ಮಧ್ಯದಲ್ಲಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಬೇಕಾಗುತ್ತೆ, ಇಎಸ್ ಫಾರ್ಮೇಷನು ಆಗಬೇಕಾಗುತ್ತೆ. ಆ ಎನ್ಸೈಮ್ ಸಬ್ಸ್ಟ್ರೇಟ್ ಫಾರ್ಮೇಷನ್ ಆಗಬೇಕು ಅಂತಂದರೆ ದೇ ಶುಡ್ ಫಿಟ್ ಲೈಕ್ ಎ ಲಾಕ್ ಆ್ಯಂಡ್ ಕೀ ಮಾಡಲ್ ಥರ ಅವು ಫಿಟ್ ಇನ್ ಆಗಬೇಕು. There should be compatibility between the substrate and a enzyme which is going to act as a catalyst. ಅವೆರಡರ ಮಧ್ಯೆ ಕಂಪ್ಯಾಟಬಿಲಿಟಿ ಇರಬೇಕು. ಅವೆರಡು they can easily compact with each other. They going to interact very easily and they going to form ES ಅಂದರೆ ಎಂಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆದರೆ ಈ ಕಾಂಪಿಟೇಟಿವ್ ಇನ್ಹಿಬಿಷನಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ರಿಸೆಂಬಲ್ the same type of the substrate. The enzyme will get confused with the substrate whether which one is the actual, which one is the duplicate ಅಂತ. ಆವಾಗ ಏನಾಗುತ್ತೆ ಅಂತಂದರೆ there will be a competition between the enzyme will going to compete between both the real one and the unnatural one or the duplicate one. ಆವಾಗ ಏನಾಗುತ್ತೆ, ನಿಮ್ಮದು ಎನ್ಸೈಮ್ ಆ್ಯಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ಥರ ಎನ್ಸೈಮ್ ಆ್ಯಕ್ಟಿವಿಟಿ ಡಿಕ್ರೀಸ್ ಆಗುತ್ತಲ್ಲ, ಇಂಥ ಇನ್ಹಿಬಿಷನ್ಗೆ ನಾವು ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂತ ಕರಿತೀವಿ. ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟ್ರೇಟ್ ಏನಾಗಿರುತ್ತಲ್ಲ ದಟ್ ಗೋಯಿಂಗ್ ಟು ಇಂಟ್ರಾಕ್ಟ್, ದಟ್ ಗೋಯಿಂಗ್ ಟು ಕಾಂಪೀಟ್ ವಿತ್ ಅ ಆ್ಯಕ್ಚುಯಲ್ ಒನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂತ ಕೇಳ್ತೀವಿ. ಇದು ಏನು ಅಂದರೆ ಸಕ್ಸನೇಟ್ ಡಿಹೈಡ್ರೋಜನೇಸ್ ಅದೇನಿದೆಯಲ್ಲ ಅದು ಮ್ಯಾಲನೈಟ್ಗೆ ಇನ್ಹಿಬಿಟರ್ ಥರ ಆ್ಯಕ್ಟ್ ಮಾಡುತ್ತೆ. ಮೆಲನೈಟು ಮತ್ತು ಡಿಹೈಡ್ರೋಜನೇಸ್ ಏನಿದೆಯಲ್ಲ ಸ್ಟ್ರಕ್ಚರ್ಲಿ ದೇ ಆರ್ ಆಲ್ಮೋಸ್ಟ್ ದೇ ಬಿಕಮ್ ಸೇಮ್. ಹಾಗಾಗಿ ಏನಾಗುತ್ತೆ ಅಂದರೆ ಅದ್ರ ಕಾಂಪಿಟೇಷನ್ ಏನಾಗುತ್ತೆ ಅದು ಮಾಡುತ್ತೆ. ಹಂಗಾಗಿ ನಿಮ್ಮದು
ಎಂಜೈಮೆಟಿಕ್ ಆಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ರೈಟ್. ಎನಿ 4 ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇದ್ದಾರೆ. ಕೊಲೆಸ್ಟ್ರಾಲ್ ಅಂದರೆ ಅದನ್ನು ಲಿಪಿಡ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ, ಡಿರೈವ್ಡ್ ಲಿಪಿಡ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದರಲ್ಲಿ ಸ್ಟಿರಾಯ್ಡ್ ಆ ಕೆಟಗರಿಗೆ ಕೊಲೆಸ್ಟ್ರಾಲ್ ಇರುತ್ತೆ. 4 ಕೇಳಿದರೆ ಯಾವ್ದಾದ್ರು 4 ಬರೆದ್ರೆ ಸಾಕು, ನಾನು ಜಾಸ್ತಿನೂ ಕೊಟ್ಟಿರ್ತೀನಿ. ಸೊ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಈ ಕೊಲೆಸ್ಟ್ರಾಲ್ ಏನಿದೆಯಲ್ಲ, ಆಲ್ ದಿ ಸೆಕ್ಸ್ ಹಾರ್ಮೋನ್ಸ್ ಆರ್ ಸಿಂಥಸೈಸ್ಡ್ ಇನ್ ದಿ ಹ್ಯೂಮನ್ ಬಾಡಿ ಯೂಸಿಂಗ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಇದು ರಿಚ್ ಡಯಟಲ್ಲಿ ಇರುತ್ತೆ. ಜಾಸ್ತಿ ಆಯಿತು ಅಂತಂದ್ರೂ ಏನಾಗುತ್ತೆ, ದಟ್ ಲೀಡ್ಸ್ ಟು ಎ ಪ್ರಾಬ್ಲಮ್. ಕಡಿಮೆ ಆಯಿತು ಅಂತಂದರೆ ದಟ್ ಆಲ್ಸೋ ಗೋಯಿಂಗ್ ಟು ಲೀಡ್ಸ್ ದಿ ಪ್ರಾಬ್ಲಮ್. ಸೊ ನೀವು ಮೋಸ್ಟ್ ಅಬೆಂಡೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟಿರಾಲ್ ಇನ್ ದಿ ಹ್ಯೂಮನ್ ಬಾಡಿ ಇಸ್ ಕೊಲೆಸ್ಟ್ರಾಲ್. It serves as a membrane component mostly in plasma membrane of red blood cells. All the sex hormones are prepared from this. Diet rich in saturated fatty acid tend to increase the plasma cholesterol. ಆವಾಗ ಏನಾಗುತ್ತೆ, ಬಿ ಪಿ, ಹಾರ್ಟ್ ಅಟ್ಯಾಕ್, ನಿಮಗೆ ಆ ಬ್ಲಡ್ ವೆಸಲ್ಸ್ ಏನಿರುತ್ತಲ್ಲ ಬ್ಲಾಕೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ಲೀಡ್ಸ್ ಟು ಬಿ ಪಿ, ಹೈ ಬಿ ಪಿ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಡಿಸ್ಫಂಕ್ಷನ್ ಇದಕ್ಕೆಲ್ಲನೂ ಆಗುತ್ತೆ. ಸೊ ನೀವು ಯಾವ್ದಾದ್ರು 4 ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ವಾಟ್ ಆರ್ ಕೋ ಎನ್ಸೈಮ್ಸ್ ಅಂತ ಹೇಳ್ತಾರೆ. ಸೊ ನೀವು ಇದನ್ನು ತಗೊಂಡ್ರೆ, ಎನ್ಸೈಮ್ನ ತಗೊಂಡ್ರೆ ಅದರಲ್ಲಿ ಪ್ರೋಟೀನ್ ಪಾರ್ಟ್ ಇರುತ್ತೆ, ನಾನ್ ಪ್ರೋಟೀನ್ ಪಾರ್ಟ್ ಇರುತ್ತೆ. ಪ್ರೋಟೀನ್ ಮತ್ತು ನಾನ್ ಪ್ರೋಟೀನ್ ಪಾರ್ಟ್ ಟುಗೆದರ್ ಇದ್ದಾಗ ಅದಕ್ಕೆ ನಾವೇನಂತ ಕರಿತೀವಿ, ಹ್ಯಾಲೋ ಎನ್ಸೈಮ್ ಅಂತ ಕರಿತೀವಿ. ಅದರಲ್ಲಿ ಬರೀ ಪ್ರೋಟೀನ್ ಪಾರ್ಟ್ಗೆ ನಾವು ಅಪೋ ಎನ್ಸೈಮ್ ಅಂತ ಕರಿತೀವಿ. ಅದೇ ಥರ ನಾನ್ ಪ್ರೋಟೀನ್ ಪಾರ್ಟ್ ಏನಿರುತ್ತಲ್ಲ ಅದರಲ್ಲಿ 2 ಇರುತ್ತೆ. ಒಂದು ನಾನ್ ಪ್ರೋಟೀನ್ ಪಾರ್ಟು ಇಫ್ ಇಟ್ಸ್ ಇನ್ ಇನಾರ್ಗ್ಯಾನಿಕ್, ಅವಾಗ ಅದನ್ನು ಕೋಫ್ಯಾಕ್ಟರ್ ಅಂತ ಕರಿತೀವಿ. ಆ ನಾನ್ ಪ್ರೋಟೀನ್ ಪಾರ್ಟ್ ಏನಾದರೂ ಆರ್ಗ್ಯಾನಿಕ್ ಇತ್ತು ಅಂತಂದರೆ ಅವಾಗ ಅದನ್ನು ನಾವು ಕೋ ಎನ್ಸೈಮ್ ಅಂತ ಕರಿತೀವಿ. ಸೊ ನಿಮಗೆ ನೆನಪಿರ್ಬೇಕಾಗತ್ತೆ, ಇದನ್ನು ಆಲ್ರೆಡಿ ನಾನು ಇನ್ ಡೀಟೇಲಾಗಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎನ್ಸೈಮ್ಸಲ್ಲಿ. ಸೊ ಹ್ಯಾಲೋ ಎನ್ಸೈಮ್ ಅಂದ್ರೇನು, ಎಂಟೈರ್ ಎನ್ಸೈಮ್. ಆ ಎನ್ಸೈಮ್ ಏನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಹ್ಯಾವ್ ಬೋತ್ ಪ್ರೋಟೀನು ನಾನ್ ಪ್ರೋಟೀನ್ ಕಾಂಪೊನೆಂಟ್ 2 ಇರುತ್ತೆ. ಬರೀ ಪ್ರೋಟೀನ್ ಕಾಂಪೊನೆಂಟ್ ಇದ್ದರೆ ಅದನ್ನ ಆಪೋ ಎನ್ಸೈಮ್ ಅಂತ ಕರಿತೀವಿ. ನಾನ್ ಪ್ರೋಟೀನ್ ಕಾಂಪೊನೆಂಟಲ್ಲಿ 2 ಇರುತ್ತೆ, ಒಂದು ಇನಾರ್ಗ್ಯಾನಿಕ್ ಪಾರ್ಟ್ ಇರುತ್ತೆ, ಒಂದು ಆರ್ಗ್ಯಾನಿಕ್ ಪಾರ್ಟ್ ಇರುತ್ತೆ. ಆರ್ಗ್ಯಾನಿಕ್ ಪಾರ್ಟ್ ಯಾವುದಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕೋ ಎನ್ಸೈಮ್ಸ್ ಅಂತ ಕರಿತೀವಿ. ದ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಆರ್ ಅನ್ ಆರ್ಗ್ಯಾನಿಕ್ ಮೆಟಾಲಿಕ್ cofactor that is required for the enzyme action is called as coenzyme. Coenzyme ಅಂದರೆ it going to be existing along with an enzyme. enzyme ಜೊತೆಗೆ ಇರುತ್ತೆ. ನಾನ್ ಪ್ರೋಟೀನ್ ಆರ್ಗ್ಯಾನಿಕ್ ಪಾರ್ಟ್ ಆಫ್ ದಿ ಹ್ಯಾಲೋ ಎನ್ಸೈಮ್ಸ್ ಏನಿದೆಯಲ್ಲ ಅದನ್ನು ನಾವು ಕೋಎನ್ಸೈಮ್ಸ್ ಅಂತ ನಾವು ತೀವಿ. ನೆಕ್ಸ್ಟ್ ವಾಟ್ ಆರ್ ನ್ಯೂಕ್ಲಿಯೋಟೈಡ್ಸ್. ಮೆನ್ಷನ್ ದಿ ನ್ಯೂಕ್ಲಿಯೋಟೈಡ್ ಪ್ರೆಸೆಂಟ್ ಇನ್ RNA ಆ್ಯಂಡ್ DNA ಅಂತ ಹೇಳ್ತಾರೆ. ಈ ನ್ಯೂಕ್ಲಿಯೋಟೈಡ್ಸ್ ಏನಿದೆಯಲ್ಲ ಅಥವಾ RNA DNA ಏನಿದೆಯಲ್ಲ, ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಏನು ಕರಿತೀವಿ, ಅವೆರಡನ್ನು ಪಾಲಿನ್ಯೂಕ್ಲಿಯೋಟೈಡ್ಸ್. ದೋಸ್ ಆರ್ ದಿ ಪಾಲಿಮರ್ಸ್ ಆಫ್ ದಿ ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಟೈಡಲ್ಲಿ 3 ಇರುತ್ತೆ. ಏನೇನಿರುತ್ತೆ ಅಂತಂದರೆ, ಒಂದು ಬೇಸ್ ಇರುತ್ತೆ, 2ನೇದು ಶುಗರ್ ಇರುತ್ತೆ, 3ನೇದು ಫಾಸ್ಫೋರಿಕ್ ಆ್ಯಸಿಡ್ ಇರುತ್ತೆ. ಈ 3 ಇದ್ದಾಗ ನೀವು ಏನಂತ ಕನ್ಸಿಡರ್ ಮಾಡ್ತೀರಾ ಅಂದರೆ ಅದನ್ನು ನ್ಯೂಕ್ಲಿಯೋಟೈಡ್ ಅಂತ ಕನ್ಸಿಡರ್ ಮಾಡ್ತೀರಾ. ಅಂಥ ನ್ಯೂಕ್ಲಿಯೋಟೈಡು n ನಂಬರ್ಸು ಕಂಬೈನ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಎ ಪಾಲಿನ್ಯೂಕ್ಲಿಯೋಟೈಡ್. ಅದು 2 ಪಾಲಿನ್ಯೂಕ್ಲಿಯೋಟೈಡ್ ನಮಗೆ ಜನರಲಿ ನಾವು ಓದ್ತೀವಿ. ಒಂದಕ್ಕೆ RNA ಅಂತ ಹೇಳ್ತೀವಿ, ಇನ್ನೊಂದಕ್ಕೆ DNA ಅಂತ ಹೇಳ್ತೀವಿ. ದೀಸ್ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಟೈಡ್ಸ್. ಇದರದ್ದು ಇಂಪಾರ್ಟೆಂಟ್ ಏನು ಅಂತ, ಸೊ ನ್ಯೂಕ್ಲಿಯೋಟೈಡ್ಸ್ RNA DNA ಏನಿದೆ ಅಂತ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೀವಿ. ಟೈಡ್ ಅಂದರೆ 3 ಇದೆ. ಏನೇನಿರಬೇಕು, ಶುಗರ್ ಇರಬೇಕು, ಬೇಸ್ ಇರಬೇಕು ಮತ್ತು ಫಾಸ್ಫೇಟ್ ಗ್ರೂಪ್ ಇರಬೇಕು. ಅದು RNA DNA ಡಿಫ್ರೆಂಟ್ ಇದೆ. ಯಾವುದಿದೆ ಅಂದರೆ, ಶುಗರ್ ಯಾವುದಿದೆ ಅಂದರೆ RNA ಏನಿದೆ ಅಂತಂದರೆ ರೈಬೋಸ್ ಇದೆ, DNA ಏನಿದೆ 2-ಡಿಆಕ್ಸಿ ರೈಬೋಸ್ ಇದೆ. ಬೇಸು ಅಡೆನೈನು, ಗ್ಲುವನೈನು, ಸೈಟೋಸಿನು, ಥೈಮಿನ್ ಇದೆ ಯಾವುದರಲ್ಲಿ, DNA. RNA ಅಡೆನೈನು, ಗುವನೈನು, ಸೈಟೋಸಿನ್, ಯುರಾಸಿಲ್ ಇದೆ. 2 ಫಾಸ್ಫೇಟ್ ಗ್ರೂಪು ಇರುತ್ತೆ. ಸೊ ಇದು 4 ಮಾರ್ಕ್ ಕೇಳಿದ್ರೆ ವಾಟ್ ಆರ್ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳಿದ್ರೆ 2 ಮಾರ್ಕ್ಸು. ಆ ಯಾವ್ಯಾವುದು ನ್ಯೂಕ್ಲಿಯೋಟೈಡ್ ಇದೆ, ಯಾವುದು ಬೇಸ್ ಇದೆ, ಯಾವುದು ಶುಗರ್ ಇದೆ ಅಂತ ನೀವು ಹೇಳಿದ್ರೆ ಅದಕ್ಕೆ 2 ಮಾರ್ಕ್ಸ್ ಹೋಗ್ತಾರೆ. ಸೊ ನೀವು ನೋಡ್ಕೋಬೇಕಾಗತ್ತೆ ಮಾರ್ಕ್ಸ್ ಹೇಗಿದೆ ಅಂತ. ಅಕಾರ್ಡಿಂಗ್ ಟು ದಿ ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಆನ್ಸರ್. ನೆಕ್ಸ್ಟ್ ರೈಟ್ ದಿ ನೋಟ್ ಆಫ್ ATP ಅಂತ ಕೇಳ್ತಿದ್ದಾರೆ. ATP ಅಂತಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಎನರ್ಜಿ ಕಂಟೈನಿಂಗ್ ಮಾಲಿಕ್ಯೂಲ್ಸ್, ಎನರ್ಜಿ ಕ್ಯಾರಿಂಗ್ ಮಾಲಿಕ್ಯೂಲ್ಸ್ ಅಂತ ನಾವು ಕೆಲವೊಂದು ಮಾಲಿಕ್ಯೂಲ್ಸ್ನ ಕನ್ಸಿಡರ್ ಮಾಡ್ಕೊಳ್ತೀವಿ ವಿತಿನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಅದರಲ್ಲಿ ಒನ್ ಆಫ್ ದೆಮ್ ಈಸ್ ATP ಅಂತ ಕರಿತೀವಿ, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. The organic molecules function by capturing the chemical energy obtained from the digested food molecules and later released for different cellular process.
ಇಲ್ಲಿ ಏನಾಗುತ್ತೆ, ನಾವು ಯಾವುದೋ ಒಂದು ಫುಡ್ ತೊಗೊಳ್ತಾ ಇದೀವಿ, ಆ ಫುಡ್ ಏನಾಗುತ್ತೆ, ಮೆಟಬಾಲಿಕ್ ಆಕ್ಟಿವಿಟಿ ಆಗುತ್ತೆ, ಎನರ್ಜಿ ರಿಲೀಸ್ ಆಗ್ಬೋದು, ಎನರ್ಜಿ ಕನ್ಸ್ಯೂಮ್ ಆಗ್ಬೋದು. ಸೊ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗಿದೆಯಲ್ಲ, ಎಷ್ಟು ಎನರ್ಜಿ ಉಳ್ಕೊಂಡಿದೆಯಲ್ಲ ಅದನ್ನೆಲ್ಲ ಏನು ಮಾಡ್ಕೊಂಡಿರುತ್ತೆ, ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಆ್ಯಸ್ ಅಂಡ್ ವೆನ್ ರಿಕ್ವೈರ್ಡ್ ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ರಿಲೀಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಆ ಎನರ್ಜಿ ಯಾವುದ್ರಲ್ಲಿ ಇರುತ್ತೆ ಅಂದರೆ, ದೇ ಗೋಯಿಂಗ್ ಟು ಕನ್ಸಿಡರ್ ದಟ್ ಎನರ್ಜಿ ಕ್ಯಾರಿಂಗ್ ಮಾಲಿಕ್ಯೂಲ್ ಯಾವುದು ಅಂದರೆ ಅದು ದಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ATP. ಎನರ್ಜಿ ಡೈಜೆಸ್ಟೆಡ್ ಫುಡ್ಡು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುವಂಥದ್ದು ಇರ್ಬೋದು, ಅಥವಾ ಎನರ್ಜಿ ರಿಲೀಸ್ ಆಗುವಂಥದ್ದು ಇರ್ಬೋದು, ಅದನ್ನು ATP ಫಾರ್ಮಲ್ಲೇ ಇರುತ್ತೆ. ಹಾಗಾಗಿ ATPನ ನಾವು ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತ ಕರಿತೀವಿ. These molecules provide energy for various biochemical process in the body. ಈ ATP ಎಲ್ಲಿರುತ್ತೆ ಅಂದರೆ ಮೈಟೋಕಾಂಡ್ರಿಯಾದಲ್ಲಿರುತ್ತೆ. ಹಾಗಾಗಿ ಮೈಟೋಕಾಂಡ್ರಿಯಾ ನಾವು ಪವರ್ ಆಫ್ ದಿ ಸೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದರ 4 ಪಾಯಿಂಟ್ ಹೇಳಿದ್ರೆ ನಿಮಗೆ ಅವರು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆಫ್ ಎ ರಿಯಾಕ್ಷನ್ ಅಂತ ಹೇಳ್ತಾರೆ. ಯಾವುದೇ ಒಂದು ರಿಯಾಕ್ಷನ್, ನಾನು ಕೆಮಿಕಲ್ ರಿಯಾಕ್ಷನ್ನ ಮಾಡಿದಾಗ ಅದರಲ್ಲಿ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಚೇಂಜ್ ಇನ್ ಫ್ರೀ ಎನರ್ಜಿ ಅಟ್ ಎ ಕಾನ್ಸ್ಟೆಂಟ್ ಅಟ್ ಎ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್, ಪ್ರೆಷರ್ ಆ್ಯಂಡ್ pH ಆಗುತ್ತಲ್ಲ, ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಆ ಫ್ರೀ ಎನರ್ಜಿಗೆ ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಅಂತ ಕರಿತೀವಿ. ΔG0 ಅಂತ ಮೆನ್ಷನ್ ಮಾಡ್ತೀವಿ. ಇಟ್ ಇಸ್ ಅ ಫ್ರೀ ಎನರ್ಜಿ ಚೇಂಜ್ ಪ್ರೊಡ್ಯೂಸ್ಡ್ ವೆನ್ 1 mole of the reactants are converted into product at 298 Kelvin, 1 atmospheric pressure and pH 7 ಅದರಲ್ಲಿ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಎನರ್ಜಿ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ವಾಟ್ ಆರ್ ದಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದಿ ಎಂಜೈಮ್ ಕೆಟಾಲಿಸಿಸ್ ಅಂತ ಹೇಳ್ತಾ ಇದ್ದಾರೆ. 4 ಫ್ಯಾಕ್ಟರ್ ಇದೆ: ಎಂಜೈಮ್ ಕಾನ್ಸಂಟ್ರೇಷನ್, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ಟೆಂಪರೇಚರು ಮತ್ತು pH. ಟೆಂಪರೇಚರ್ ಯಾವುದೋ ಒಂದು ಪರ್ಟಿಕ್ಯುಲರ್, ಆ್ಯಕ್ಚುಲಿ ಬಿಗಿನಿಂಗಲ್ಲಿ ಏನಾಗುತ್ತೆ, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಕೆಟಲಿಟಿಕ್ ಆಕ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್ ಅಟ್ ಎ ವೆರಿ ಹೈ ಟೆಂಪರೇಚರ್. ಆ ಪ್ರೋಟೀನ್ ಸ್ಟ್ರಕ್ಚರ್ ಏನಾಗಿದೆಯಲ್ಲ, ನಿಮಗೆ ಕ್ವಾಟರ್ನರಿ ಸ್ಟ್ರಕ್ಚರ್ ಏನಿದೆಯಲ್ಲ, ಅಟ್ ಎ ವೆರಿ ಹೈ ಟೆಂಪರೇಚರ್ ಅದು ಡಿಸ್ಮ್ಯಾಂಟಲ್ ಆಗುತ್ತೆ. ಹಾಗಾಗಿ ವೆರಿ ಹೈ ಟೆಂಪರೇಚರ್ ಇಸ್ ನಾಟ್ ರಿಕ್ವೈರ್ಡ್. ತುಂಬ ಲೋ ಟೆಂಪರೇಚರ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ, ವೆರಿ ಹೈ ಟೆಂಪರೇಚರ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ಬಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಆಗ್ತಾ ಇರುತ್ತೆ, ಕೆಟಲಿಟಿಕ್ ಆಕ್ಟಿವಿಟಿ ಮ್ಯಾಕ್ಸಿಮಮ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಆ ಟೆಂಪರೇಚರ್ಗೆ ನಾವು ಆಪ್ಟಿಮಮ್ ಟೆಂಪರೇಚರ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಅದಕ್ಕಿಂತ ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಯುವರ್ ರೇಟ್ ಆಫ್ ರಿಯಾಕ್ಷನ್ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ಥರ ಅಟ್ ಎ ಪರ್ಟಿಕ್ಯುಲರ್ pH ಏನಾಗ್ತಾ ಇರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ pHಲ್ಲಿ ಮ್ಯಾಕ್ಸಿಮಮ್ ಕೆಟಲಿಟಿಕ್ ಆಕ್ಟಿವಿಟಿ ಆಗ್ತಾ ಇರುತ್ತೆ. ಆ pHಗೆ ನಾವು ಆಪ್ಟಿಮಮ್ pH ಅಂತ ಹೇಳ್ತಾ ಇದ್ವಿ. ಸೊ ಯಾವುದೇ ಒಂದು ಕೆಟಲಿಟಿಕ್ ರಿಯಾಕ್ಷನ್ ವಿತ್ ಎಂಜೈಮ್ ಕೆಟಾಲಿಸಿಸ್ ನೀವು ಮಾಡ್ತಾ ಇದ್ದೀರಾ ಅಂದರೆ ಆಪ್ಟಿಮಮ್ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು, ಆಪ್ಟಿಮಮ್ pH ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು. ಏಕೆನ್ ಎಂಜೈಮ್ ಕಾನ್ಸಂಟ್ರೇಷನ್ ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ನು ಜಾಸ್ತಿ ಆದರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಕರೆಕ್ಟಾಗಿ ನೀವು ಇಟ್ಕೋಬೇಕಾಗತ್ತೆ. ಎಂಜೈಮ್ ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ಸಬ್ಸ್ಟ್ರೇಟ್ ಕಡಿಮೆ ಇದೆ ಅಂತಂದರೆ ರೇಟ್ ಆಫ್ ದಿ ರಿಯಾಕ್ಷನ್ನು ಫಾಸ್ಟಾಗಿ ಆಗುತ್ತೆ. ಅದೇ ಥರ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು, ಎಂಜೈಮ್ ಕಡಿಮೆ ಇತ್ತು ಅಂತಂದ್ರೂ ರಿಯಾಕ್ಷನ್ನು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅವೆರಡೂ ಕಾನ್ಸಂಟ್ರೇಷನ್ ನೀವು ಪ್ರಾಪರ್ ಕ್ವಾಂಟಿಟಿ ಇಟ್ಕೋಬೇಕಾಗತ್ತೆ. ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಎಂಜೈಮ್ increases the initial velocity of the reaction. This is due to the fact that a large number of substrate can interact with an enzyme molecules to form the product. Increase in concentration of an enzyme, increase in the concentration of the substrate alone keeping the concentration, temperature, pH constant. We are going to get a hyperbolic curve ಬರ್ತಾ ಹೋಗುತ್ತೆ. ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಅದು ಡಿಕ್ರೀಸ್ ಆಗಿಬಿಡುತ್ತೆ. The temperature at which the rate is maximum is called as the optimum temperature. The pH at which the maximum reactivity is maximum, rate is maximum, ಅದಕ್ಕೆ ನಾವು ಆಪ್ಟಿಮಮ್ pH ಅಂತ ಹೇಳ್ತೀವಿ. ಆಪ್ಟಿಮಮ್ ಟೆಂಪರೇಚರು, ಆಪ್ಟಿಮಮ್ pH ಯಾವುದಿರುತ್ತಲ್ಲ, ಅವು ಏನಾಗ್ತವೆ ಅಂತಂದರೆ ನಿಮಗೆ ಆ ಪರ್ಟಿಕ್ಯುಲರ್ pH ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ. ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋ ಟಾಪಿಕ್ ಬಗ್ಗೆ ಮಾಡ್ತೀರಾ. ಅದ್ರ ಬಗ್ಗೆ ಆಲ್ರೆಡಿ ನಿಮ್ಮ ಸಿಲೆಬಸ್ ಪ್ರಕಾರ ಏನಿದೆಯಾ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಯೂನಿವರ್ಸಿಟಿ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ ಅದರಲ್ಲಿ 3 ಪಾರ್ಟ್ ಇರುತ್ತೆ. ಅದರಲ್ಲಿ ಪಾರ್ಟ್ ಸಿ ಏನಿದೆಯಲ್ಲ ಅದನ್ನು ನಾನು ಇವಾಗಿನ ಜಾಸ್ತಿ ಕೊಟ್ಟಿದ್ದೀನಿ.
ನೇಮ್ ದಿ ಮಾನೋಸ್ಯಾಕರೈಡ್ ಪ್ರೆಸೆಂಟ್ ಇನ್ ಲ್ಯಾಕ್ಟೋಸ್ ಅಂತ ಕೇಳ್ತಾ ಇದ್ದಾರೆ. ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್. ನಿಮ್ಗೆ ಗೊತ್ತು ಡೈಸ್ಯಾಕರೈಡ್ಸ್ ಏನಿದೆಯಲ್ಲ, ಲ್ಯಾಕ್ಟೋಸ್ ಇಸ್ ಡೈಸ್ಯಾಕರೈಡ್. ಡೈಸ್ಯಾಕರೈಡ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ದೇ ಗೋಯಿಂಗ್ ಟು ಗಿವ್ 2 ಮಾನೋಸ್ಯಾಕರೈಡ್ಸ್. ಅದು ಯಾವುದಂದ್ರೆ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್. ನೇಮ್ ದ ರಿಯಾಕ್ಷನ್ಸ್ ಆಫ್ ಗ್ಲೈಕಾಲಿಸಿಸ್ ಕೆಟಲೈಸ್ ಬೈ ಕಿನೇಸಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೀವು ಗ್ಲೈಕಾಲಿಸಿಸ್ನ ತೊಗೊಂಡ್ರೆ ಅದು ನಿಯರ್ಲಿ 10 ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಅದರಲ್ಲಿ 3 ಸ್ಟೆಪ್ಪಲ್ಲಿ ನಿಮಗೆ ಕಿನೇಸಸ್ಸು ಯೂಸ್ ಮಾಡುತ್ತೆ. ಒಂದು ಎಕ್ಸೋಕಿನೇಸ್ ಅಂತ ಕರಿತೀವಿ, HK ಅಂತ ಕರಿತೀವಿ. ಇನ್ನೊಂದು ಫಾಸ್ಫೋಫ್ರಕ್ಟೋ ಕಿನೇಸ್ ಅಂತ ಕರಿತೀವಿ, PFK ಅಂತ ಕರಿತೀವಿ. ಮೂರನೇದು ಪೈರವೇಟ್ ಕಿನೇಸ್ ಅಂತ ಕರಿತೀವಿ, PYK ಅಂತ ಹೇಳ್ತೀವಿ. ಈ 3 ಕಿನೇಸಸ್ಸು ವರ್ಕ್ ಮಾಡ್ತವೆ. ಎಕ್ಸೋಕಿನೇಸ್ ಇಸ್ ದ ಇನಿಷಿಯಲ್ ಎಂಜೈಮ್ of the glycolysis catalyzing the phosphorylation of the glucose by ATP to glucose 6p. It is one of the rate limiting enzyme of glycolysis. ಅದೇ ಥರ FPK ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ ಅಂದರೆ catalyzes the important committed step of the glycolysis, conversion of fructose 6-phosphate into ATP to fructose 1,6 bisphosphate onto ADP. 2 ಸ್ಟೆಪ್ಗೆ ಇದು ಹೆಲ್ಪ್ ಆಗುತ್ತೆ. ಮೂರನೇದು ಏನಿದೆ ಕಿನೇಸ್ ಯಾವುದು ಅಂದರೆ ಪೈರವೇಟ್ ಕಿನೇಸ್ ಅಂತ ಕರಿತೀವಿ. ಇಟ್ಸ್ ಎಂಜೈಮ್ ಇನ್ವಾಲ್ವ್ಡ್ ಇನ್ ದಿ ಲಾಸ್ಟ್ ಸ್ಟೆಪ್ ಆಫ್ ಗ್ಲೈಕಾಲಿಸಿಸ್. ಇಟ್ ಕೆಟಲೈಸಸ್ ದಿ ಟ್ರಾನ್ಸ್ಫರ್ ಆಫ್ ಫಾಸ್ಫೇಟ್ ಗ್ರೂಪ್ ಫ್ರಮ್ ಫಾಸ್ಫೋಇನಾಲ್ ಪೈರವೇಟ್ PEP to adenosine diphosphate ADP, yielding 1 molecule of pyruvate and 1 molecule of ATP. ಈ 3 ಅಲ್ಲಿ ಬರುತ್ತೆ. ನೆಕ್ಸ್ಟ್, ನೇಮ್ ದ ಡಿಫ್ರೆಂಟ್ ಫ್ಯಾಕ್ಟರ್ ರಿಕ್ವೈರ್ಡ್ ಫಾರ್ ದಿ ಆಕ್ಟಿವಿಟಿ ಆಫ್ ಪೈರವೇಟ್ ಡಿಹೈಡ್ರೋಜನೇಸ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದಾರೆ. Pyruvate dehydrogenase complex is a complex of 3 enzymes that catalyzes the conversion of pyruvate to acetyl coenzyme by the process called as pyruvate decarboxylation with the help of the cofactors. Acetyl cofactor A is used in the Krebs cycle. This complex is a link between the glycolysis and a Krebs cycle. During this conversion, NAD plus is converted into NADH. Hence, if there is a high levels of Na plus, it will increase the metabolic consumption of the pyruvate and production of acetyl coenzyme A. ಸೊ ನೀವು ಇದನ್ನಾಗಿ 4 ಮಾರ್ಕ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ಟ್ರಾನ್ಸ್ ಅಮಿನೇಷನ್ ಅಂತ ಕೇಳ್ತಾ ಇದ್ದಾರೆ. ಅಮಿನೇಷನ್ ಅಂತಲೇ ಇದೆ ಅಲ್ಲಿ ವರ್ಡು. ಹಾಗಾಗಿ ಏನಾಗುತ್ತೆ, ಇಟ್ ಇಸ್ ರಿಲೇಟೆಡ್ ಟು ಅಮೈನೋ ಗ್ರೂಪ್ ಅಂತ ನಮ್ಗೆ ಗೊತ್ತಾಗಬೇಕು. ಅಮಿನೇಷನ್ ಇಸ್ ಎ ಪ್ರೋಸೆಸ್ ಬೈ ವಿಚ್ ದ ಅಮೈನೋ ಗ್ರೂಪ್ಸ್ ಆರ್ ರಿಮೂವ್ಡ್ ಫ್ರಮ್ ಅಮೈನೋ ಆಸಿಡ್ and transferred into acceptor keto acid to generate the amino acid version of the keto acid and keto acid version of the original amino acid. ಇದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ ಅಮಿನೇಷನ್ ಅಂತ ಕರಿತೀವಿ. ಈ ರೀತಿಯಾಗಿ ನಿಮಗೆ ಕ್ವಶನ್ಸ್ಗಳು ಇರುತ್ತೆ, ನೋಡ್ಕೋಬೇಕಾಗತ್ತೆ. 3 ಮಾರ್ಕ್ಸ್ ಕೇಳಿದಾರ, 2 ಮಾರ್ಕ್ಸ್ ಕೇಳಿದಾರ, 4 ಮಾರ್ಕ್ಸ್ ಕೇಳಿದಾರ, ಅಕಾರ್ಡಿಂಗ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಚಾಯ್ಸಸ್ ಇರುತ್ತೆ. ನಾನು ABC ಕರೆಕ್ಟಾಗಿ ಬರುತ್ತಾ, ಎಲ್ಲ ಬರುತ್ತಾ ಅಂತ ಯು ಹ್ಯಾವ್ ಟು ಥಿಂಕ್ ಟ್ವೈಸ್ ವೆದರ್ ಐ ಆಮ್ ಏಬಲ್ ಟು ಕಂಫರ್ಟಬಲಿ ಏಬಲ್ ಟು ಡೂ ದಟ್ ಪರ್ಟಿಕ್ಯುಲರ್ ಕ್ವಶನ್. ಕರೆಕ್ಟಾಗಿ ನಾನು ಆನ್ಸರ್ ಮಾಡೋಕ್ಕೆ ಸಾಧ್ಯನಾ, ನಾನು ಅದನ್ನು ಓದ್ಕೊಂಡಿದ್ದೀನ. ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲೇ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಕೊಟ್ಟರು ನಾನು ಆನ್ಸರ್ ಮಾಡ್ತೀನಿ, ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಕೊಟ್ಟರು ನಾನು ಆನ್ಸರ್ ಮಾಡಲ್ಲ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಈಸಿ ಆಗುತ್ತೆ. ಅದು ಬಿಟ್ಟು ಅಲ್ಲಿ ಕೂತ್ಕೊಂಡು ಇದನ್ನು ಬರಿಲ್ಲ, ಇದಕ್ಕೆ ಅರ್ಧ ಗೊತ್ತಾಗುತ್ತೆ, ಅದಕ್ಕೆ ಅರ್ಧ ಗೊತ್ತಾಗುತ್ತೆ ಅಂತ ಎಕ್ಸಾಮಿನೇಷನ್ ಹಾಲಲ್ಲಿ ನೀವು ಪ್ಲ್ಯಾನ್ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಬಿಫೋರ್ ಗೋಯಿಂಗ್ ಟು ದಿ ಎಕ್ಸಾಮಿನೇಷನ್ ಹಾಲ್ ನನಗಿದು 100% ಗೊತ್ತಿದೆ, ಐ ಕ್ಯಾನ್ ಡೂ ಇಟ್ ಅಂತ ನೀವು ಕನ್ಫರ್ಮ್ ಆಗಿ ಅಲ್ಲಿ ನೀವು ನೋಡಿಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. 3 ಪಾರ್ಟ್ ಇರುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದರಲ್ಲೂ ನಿಮಗೆ ಚಾಯ್ಸ್ ಇರುತ್ತೆ, ನೋಡ್ಕೊಳ್ಳಿ ಹೇಗಾಗತ್ತೆ ಅಂತ. ಸೊ ಬಿಫೋರ್ ಯು ಸ್ಟಾರ್ಟ್ ಆನ್ಸರಿಂಗ್ ಥಿಂಕ್ ಟ್ವೈಸ್. ಹೊಡೆದಾಕೋದು ಮತ್ತೆ ಬರೆಯೋದು ವೇಸ್ಟ್ ಆಫ್ ಟೈಮ್ ಮಾಡೋಂಗಿಲ್ಲ. ನೋಡಿಕೊಂಡು ಕಂಪ್ಯಾರಿಟಿವ್ಲಿ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಬರೀಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.